ಮೀಸಲಾತಿಗಾಗಿ ಹರಿಹರದಲ್ಲಿ ರಣಕಹಳೆ, ಇತಿಹಾಸ ಪ್ರಸಿದ್ಧ ಪಾದಯಾತ್ರೆಗೆ ಚಾಲನೆ. ಶ್ರೀ ಷಡಕ್ಷರ ಮುನಿದೇಶಿಕೇಂದ್ರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಾದಿಗ ಸಮುದಾಯದ ಬೃಹತ್ ಶಕ್ತಿ ಪ್ರದರ್ಶನ. ಸರ್ವರಿಗೂ ಸಮಪಾಲು, ಹಕ್ಕಿಗಾಗಿ ಬೀದಿಗೆ ಇಳಿದ ಸಾವಿರಾರು ಹೋರಾಟಗಾರರು. ಹರಿಹರದ ಮೈತ್ರಿ ವನದಿಂದ ದಾವಣಗೆರೆಯವರೆಗೆ ಸಾಗಲಿರುವ ಪಾದಯಾತ್ರೆ. ದಶಕಗಳ ಹೋರಾಟ, ಸಮುದಾಯದ ನೋವು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಈಗ ರಣಕಹಳೆ ಮೊಳಗಿದೆ. ಹರಿಹರದ ಮಣ್ಣಿನಲ್ಲಿ ಇಂದು ಇತಿಹಾಸದ ಪುಟ ಸೇರುವಂತಹ ಬೃಹತ್ ಪಾದಯಾತ್ರೆಗೆ ಚಾಲನೆ ಸಿಕ್ಕಿದೆ. ಮಾದಿಗ ಸಮುದಾಯದ ಒಳ ಮೀಸಲಾತಿ ಹಕ್ಕೊತ್ತಾಯಕ್ಕಾಗಿ ಶ್ರೀ ಆದಿಜಾಂಬವ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಹರಿಹರದಿಂದ ದಾವಣಗೆರೆ ತನಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಹೌದು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಸಂವಿಧಾನದ ಆಶಯದಂತೆ ತಮ್ಮ ನ್ಯಾಯಯುತ ಹಕ್ಕಿಗಾಗಿ ಮಾದಿಗ ಸಮುದಾಯ ಈಗ ಬೀದಿಗೆ ಇಳಿದಿದೆ. ದಾವಣಗೆರೆ ಜಿಲ್ಲೆಯ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಮೈತ್ರಿವನದಿಂದ ಇಂದು ಐತಿಹಾಸಿಕ ಪಾದಯಾತ್ರೆ ಹಾಗೂ ಧರಣಿ ಸತ್ಯಾಗ್ರಹ ಆರಂಭಗೊಂಡಿದೆ. ಶ್ರೀ ಆದಿಜಾಂಬವ ಮಹಾಸಂಸ್ಥಾನ ಮಠ ಕೋಡಿಹಳ್ಳಿಯ ಪೀಠಾಧ್ಯಕ್ಷರು ಆದ ಪೂಜ್ಯ ಶ್ರೀ ಷಡಕ್ಷರಿ ಮುನಿದೇಶಿಕೇಂದ್ರ ಸ್ವಾಮೀಜಿ ಅವರ ದಿವ್ಯ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯದ ಬಾಂಧವರು ಪಾಲ್ಗೊಂಡಿದ್ದಾರೆ. ಕಳೆದ 30 ರಿಂದ 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟ ನಡೆಸುತ್ತಾ ಬಂದಿರುವ ಸಮುದಾಯ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದ ಆಧಾರದಲ್ಲಿ ತಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದೆ. ಈ ಪಾದಯಾತ್ರೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರು, ಪ್ರಗತಿಪರ ಚಿಂತಕರು, ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಅಭೂತಪೂರ್ವಕವಾಗಿ ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ದಾರೆ. ಮನವಿ ಮಾಡಿ ಬೇಡ ಸ್ವಾಮೀಜಿ ಅಂತೇಳಿ ಅವ್ರಿಗೆ ವಿನಂತಿ ಮಾಡಿದ್ರು. ಯಾಕಂದರೆ ನೀವಿನ್ನೂ ಪಾದಯಾತ್ರೆ ಮಾಡೋದಕ್ಕೆ ವಾತಾವರಣ ಪೂರಕವಾಗಿಲ್ಲ. ಇನ್ನು ಕೋರ್ಟ್ ಕಚೇರಿ ಏನೇನೋ ಇದೆ. ನಿಮ್ಮನ್ನು ಇಲ್ಲಿಂದ ಅಲ್ಲಿವರೆಗೂ ನಡೆಸೋದಕ್ಕೆ ನಮಗೂ ಕೂಡ ಮನಸ್ಸಿಲ್ಲ. ಆ ದೃಷ್ಟಿಯಿಂದ ಅವತ್ತು ಬೇಡ ಅಂತೇಳಿ ನಾವು ಮನವಿ ಮಾಡಿದ್ದಕ್ಕೆ ಅವ್ರು ಕೈಬಿಟ್ಟಿದ್ವಿ. ಆದರೆ ಈ ಕಳೆದ ಒಂದು ವಾರದಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ ನಂತರ ಅನಿವಾರ್ಯವಾಗಿ ಮಠಾಧೀಶರು ನಾವು ಬೀದಿಗೆ ಇಳಿಯಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡಿದ್ರಿಂದ ಪೂಜ್ಯ ಷಡಕ್ಷರಿ ಮುನಿ ಸ್ವಾಮೀಜಿಯವರು ನಮ್ಮ ಪಾದಯಾತ್ರೆ ಆರಂಭ ಮಾಡ್ತೀನಿ, ನಿಮ್ಮ ಕೆಲಸ ನೀವು ಮಾಡಿರಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಪೂಜ್ಯರಿಗೆ ನಾವೇನು ಮಾತನಾಡಿದೆ, ನಮ್ಮಿಂದ ಯಾವ ಸಹಕಾರವನ್ನು ಕೊಡಬೇಕು ಅನ್ನುವಂಥ ಚಿಂತನೆ ಮಾಡಿ ಮತ್ತು ಉಳಿದಿರುವಂಥ ನಮ್ಮ ಮಠಾಧೀಶರು ಭಾಳ ಜನ ಎಲ್ಲ ಇದ್ದಾರೆ. ಅವರೆಲ್ಲರ ಸಹಕಾರದೊಂದಿಗೆ, ಅವರ ಬೆಂಬಲದೊಂದಿಗೆ, ಮಾರ್ಗದರ್ಶನದಲ್ಲಿ ಅವರು ಈ ಒಂದು ಕೃಷ್ಣಪ್ಪನವರ ಒಂದು ಸ್ಮೃತಿ ಸ್ಥಳದಿಂದ ಹೊರಡಬೇಕು. ಹೊರಟ ನಂತರ ಯಶಸ್ವಿಯಾಗಿ ಬೆಂಗಳೂರು ಮುಟ್ಟೋದ್ರೊಳಗಡೆ ಈ ಆದೇಶ ಆಗಬೇಕಂತೇಳಿ ನಾವು ಭಾವಿಸಿದ್ವಿ. ಬಹುತೇಕ 2-3 ದಿನದಲ್ಲಿ ಪಾದಯಾತ್ರೆ ಮುಗಿಯುತ್ತೆ, ಆದೇಶ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈಗ ಏಕಾಏಕಿ ದಿಢೀರ್ನ ಇವತ್ತು ನಡೀಬೇಕಿದ್ದ ಕ್ಯಾಬಿನೆಟನ್ನು 27ಕ್ಕೆ ಮುಂದೂಡಿರೋದ್ರಿಂದ ಪಾದಯಾತ್ರೆ ಸ್ವಲ್ಪ ತಡ ಆಗ್ಬೋದು ಅಥವಾ ಮುಂದಿನ ಬೆಳವಣಿಗೆಗಳು ಏನು ಬೇಕಾದ್ರೂ ಆಗ್ಬೋದು. ಅದೆಲ್ಲದಕ್ಕೂ ಕೂಡ ನಾವು ಸಿದ್ಧತೆಯನ್ನು ಕೈಗೊಂಡು ಇವೆಲ್ಲರೂ ಕೂಡ ಪೂಜ್ಯರ ಜೊತೆಗಿರಬೇಕು. ನಾನು ದಾವಣಗೆರೆ ಜಿಲ್ಲೆಯವ್ರಿಗೇನು ಮನವಿಯನ್ನು ಮಾಡ್ತಿದ್ದೀನಿ, ನೀವು ದಾವಣಗೆರೆ ಜಿಲ್ಲೆ ಭರಮಸಾಗರದವರೆಗೂ ಸ್ವಾಮೀಜಿಯವರನ್ನು ಕಳಿಸ್ಕೊಡೋದಕ್ಕೆ ಸುವ್ಯವಸ್ಥಿತವಾಗಿ, ಸುಖಮಯವಾಗಿ, ಯಾವುದೇ ಅಡೆತಡೆ ಇಲ್ಲದೆ ಭಾಳ ಕ್ಷೇಮವಾಗಿ ದಾವಣಗೆರೆ ಜಿಲ್ಲೆನೆಲ್ಲ ದಾಟಿಸ್ಬೇಕು. ದಾವಣಗೆರೆ ಜಿಲ್ಲೆ ಭರಮಸಾಗರ ದಾಟಿದ ನಂತರ ಚಿತ್ರದುರ್ಗ ಜಿಲ್ಲೆಯವರಿಗೆ ಸೂಚನೆ ಕೊಟ್ಟಿದ್ದರು. ಅವರು ಸಂಪೂರ್ಣ ಚಿತ್ರದುರ್ಗ ಜಿಲ್ಲೆನ ದಾಟೋವರೆಗೂ ಅವ್ರ ಜವಾಬ್ದಾರಿ. ಅದು ಪ್ರಸಾದ ಇರ್ಬೋದು, ನೀರು ಇರ್ಬೋದು, ಎಲ್ಲದೂ ಕೂಡ. ಆನಂತರ ಮತ್ತೆ ತುಮಕೂರು ಜಿಲ್ಲೆಯವ್ರಿಗೆ ಈಗಾಗಲೇ ಮಾತಾಡಿದ್ವಿ. ಆನಂತರ ಬೆಂಗಳೂರು ಜಿಲ್ಲೆಯವರು. ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಸ್ವಾಮೀಜಿಯವ್ರನ್ನ ನಾವು ಒಂಟಿಯಾಗಿ ಈ ಪಾದಯಾತ್ರೆಗೆ ಕೈ ಬಿಡೋಕ್ಕಾಗೋದಿಲ್ಲ. ನಾವು ಅವ್ರ ಜೊತೆಗೆ ಇದ್ದೇ ಇರ್ತೀವಿ. ಆದರೆ ಜೊತೆಗೆ ನಡೀತೀವಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಪೂಜ್ಯರನ್ನ ನಡೆಯೋದಕ್ಕೆ, ಪಾದಯಾತ್ರೆ ಮಾಡೋದಕ್ಕೆ ಬಿಟ್ಟು ನಾವು ಅಲ್ಲಲ್ಲಿ ಎಲ್ಲೆಲ್ಲಿ ಸೇರಿಕೊಳ್ಬೇಕು. ಈ ನಮ್ಮ ಪಾದಯಾತ್ರೆ ಕೃಷ್ಣಪ್ಪನವರ ಮುಕ್ತಿ ಸ್ಥಳದಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ವರೆಗೂ ಹೋಗ್ತದೆ. ಅದು ಬಹುಶಃ 25ನೇ ತಾರೀಕು ತಲುಪಬಹುದು ಅಂತ ಅಂದ್ಕೊಂಡಿದ್ದೇವೆ. 25ರ ನಂತರ ಅದೇ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ನೇತೃತ್ವದಲ್ಲಿ ವಿವಿಧ ಮಠಾಧೀಶರುಗಳು, ಜನಪ್ರತಿನಿಧಿಗಳು, ಹೋರಾಟಗಾರರು ಧರಣಿ ಮಾಡ್ತೇವೆ. 27ನೇ ತಾರೀಕು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಪ್ರಮುಖವಾದ ಚರ್ಚೆ ಇದೆ. ಅವತ್ತು ಸಂಪುಟದಲ್ಲಿ ತೀರ್ಮಾನ ಮಾಡಬೇಕು. ತೀರ್ಮಾನ ಮಾಡದೆ ಹೋದರೆ ಇಡೀ ರಾಜ್ಯದಲ್ಲಿ ಮಾರನೇ ದಿನದಿಂದ ಈ ಹೋರಾಟ ಉಗ್ರ ಸ್ವರೂಪ ತಾಳುತ್ತೆ. ಅದನ್ನು ಸರ್ಕಾರ ತಡಿಲಿಕ್ಕಾಗೋದಿಲ್ಲ. ಅದಕ್ಕೆ ಇವರ ಒಂದು ಸಮಾಧಾನವನ್ನು ನೀವು
ಅಣಕಿಸಬೇಡಿ. ಹಾಗಾಗಿ ಇವರಿಗೆ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೇವೆ. ಈಗ ಮುಂದೆ ಶಿವಶಂಕರ್ ಅವರು ಮಾತಾಡ್ತಾರೆ. ವಿವಿಧ ಮಠಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಪ್ರಣಾಮವನ್ನು ಸಮರ್ಪಿಸಿ ಇವತ್ತಿನ ಹೋರಾಟದ ದಿನ, ಪ್ರಾರಂಭದ ದಿನ. ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲ ಇದ್ದೇ ಇರ್ತದೆ. ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಸರಿ ಆಗ್ತವೆ ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು. ನಾವು ಕೂಡ ಪಂಚಮಸಾಲಿ ಸಮಾಜದ ಹೋರಾಟವನ್ನು ಕೂಡಲ ಸಂಗಮದಿಂದ ಪ್ರಾರಂಭ ಮಾಡಿದ್ವಿ. ಸುಮಾರು 1.5 ತಿಂಗಳು ಹೋರಾಟ ಮಾಡಿದ್ವಿ. ಇವತ್ತು ನಮ್ಮ ಹಕ್ಕಿಗಾಗಿ ಇವತ್ತು ಬೀದಿಗಿಳಿಯುವ ಪರಿಸ್ಥಿತಿ ಬಂದಿದೆ. ಸರ್ಕಾರ ತಟ್ಟೆಯಲ್ಲಿಟ್ಟು ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಎಲ್ಲ ಸಮಾಜಗಳನ್ನು ಅಧಿಕಾರಕ್ಕೆ ಬರುವವರೆಗೆ ಬಳಸಿಕೊಳ್ಳುವ ಮನೋಭಾವನೆ ಸರ್ಕಾರ ನಡೆಸುವಂಥವರಿಗೆ, ವಿವಿಧ ಪಕ್ಷಗಳಿಗೆ ಸಹಜವಾಗಿ ಇರ್ತದೆ. ಆದರೆ ಈ ಮಾದಿಗ ಸಮಾಜದ ಹೋರಾಟ ಸುಮಾರು 35 ವರ್ಷಗಳ ಹೋರಾಟ ಅಂತ ಹೇಳಿ ಇವತ್ತು ಶೋಷಿತರು, ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು ಮುಖ್ಯವಾಹಿನಿಗೆ ಬರಬೇಕು ಅಂದರೆ ಎಲ್ಲೋ ಒಂದು ಕಡೆ ಈ ದೇಶಕ್ಕೆ ಸರ್ವರಿಗೂ ಸಮಪಾಲು ಸಮಬಾಳು ಕೊಟ್ಟಂತ, ಏನು ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಸಂವಿಧಾನದ ಅಡಿಯಲ್ಲಿ ಕೇಳ್ತಕ್ಕಂಥ ಏನು ರಿಸರ್ವೇಷನ್ ಏನಿದೆ, ನಿಮ್ಮ ಹಕ್ಕೇನಿದೆ ಅದನ್ನು ಕೇಳಿ ಪಡೀಲಿಕ್ಕೆ 35 ವರ್ಷಗಳ ಕಾಲ ಎಲ್ಲೋ ಒಂದು ಕಡೆ ಒಂದು ಹಂತಕ್ಕೆ ಬಂದು ಮುಟ್ಟಿದ್ದೀರಿ. ಈ ಮುಟ್ಟಿದಂಥ ಸಂದರ್ಭದಲ್ಲಿ ಒಳ ಮೀಸಲಾತಿ ಏನು ಹೋರಾಟಕ್ಕೆ ಮನ್ನಣೆ ಕೊಡದೆ ಮತ್ತೆ ಈಗ ಸರ್ಕಾರ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಕೊಡಬೇಕಾದ ನಿಮ್ಮ ಹಕ್ಕಿಗೆ ಕೊಡಲಿ ಪೆಟ್ಟು ಕೊಡ್ತಾ ಇದೆ. ಈ ಹಕ್ಕಿಗಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಖಂಡಿತ ನನ್ನ ಬೆಂಬಲ, ನಮ್ಮ ಪಕ್ಷದ ಬೆಂಬಲ ನಿಮ್ಮ ಹೋರಾಟಕ್ಕೆ ಯಾವಾಗಲೂ ಇರ್ತದೆ ಅನ್ನೋದನ್ನು ನೀವೆಲ್ಲರೂ ಮನಗಾಣಬೇಕು. ಇವತ್ತು ನಡು ಬಿಸಿಲನ್ನ ಲೆಕ್ಕಿಸದೆ ಪಾದಯಾತ್ರೆಯಲ್ಲಿ ಸಾಗುತ್ತಿರುವ ಹೋರಾಟಗಾರ ಘೋಷಣೆಗಳು ಹರಿಹರ ದಾವಣಗೆರೆಯ ರಸ್ತೆಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂಬುದು ಹೋರಾಟಗಾರರ ಪ್ರಬಲ ಆಗ್ರಹವಾಗಿದೆ. ಒಟ್ನಲ್ಲಿ ನ್ಯಾಯಕ್ಕಾಗಿ ನಡೀತಾ ಇರುವ ಈ ನಡಿಗೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಸರ್ಕಾರ ಈ ಹೋರಾಟಕ್ಕೆ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಹರಿಹರ.